ಅಮ್ಮ ಹೇಳಿ ಫಿಲಂ ಫೆಸ್ಟಿವಲ್ ನಿನ್ನೆ ಇನಾಗ್ರೇಷನ್ಸ್ ಆಗಿದೆ. ಬಟ್ ಅಂಥ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಒಂದು ಸ್ಟ್ರೈಟ್ ಆಗಿ ಹೇಳ್ಬಿಟ್ಟಿದ್ದೀನಿ, ಡಿ ಕೆ ಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆದರೆ ಯಾವ ಸ್ಟೇಟ್ಮೆಂಟ್ ಬಗ್ಗೆ ಕೇಳ್ತಿದ್ದೀರಾ? ಅದೇ ನಟ್ಟು ಬೋಲ್ಟು ಈಗಲೇ ಹಲವಾರು ಚಾನೆಲ್ಗಳಿಗೆ ನಾನು ಹೇಳಿದಮ್ಮ, ಈ ನಟ್ಟು ಬೋಲ್ಟು ಅಂತ ಇಟ್ಸ್ ಎ ಕಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಅವ್ರು ಹೇಳಿದ್ದಾರೆ ಹೊರತು ಬೇರೆ ಇನ್ಯಾವುದೂ ಇಲ್ಲ. ಒಂದು ತಿಳ್ಕೊಳ್ಳಿ, ಶಿವಕುಮಾರ್ ಸರ್ ಆಲ್ರೆಡಿ ಇಂಡಸ್ಟ್ರಿಗೆ ಸೇರಿದವರು, ಗೊತ್ತಾಯ್ತಾ? ಅವ್ರಿಗೆ ಎಷ್ಟೇ ಡೆಪ್ಟಿ ಸಿ ಎಮ್ ಆದ್ರೂ, ಪಾಲಿಟಿಷಿಯನ್ ಆಗಿದ್ದರು, ಸಿನಿಮಾದವ್ರ ಬಗ್ಗೆ, ಸಿನಿಮಾ ರಂಗದ ಬಗ್ಗೆ ಅವರಿಗೆಲ್ಲ ಗೊತ್ತಿದೆ. ಬಟ್ ಅವರ ನೋವನ್ನು ಅವರು ತೊಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕೆಂದರೆ ಸರ್ಕಾರ ನಮಗೆ ಪ್ರಾಬ್ಲಮ್ ಬಂದಾಗ ನಾವು ಸರ್ಕಾರದ ಹತ್ರ ಹೋಗ್ತೀವಿ ಇಂಡಸ್ಟ್ರಿ ಪರವಾಗಿ, ನಮಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಅಂತ ಹೋದಾಗ ಅವರು ಅದಕ್ಕೆ ಸ್ಪಂದಿಸಿ ನಮಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತಾರೆ. ಅದೇ ಥರ ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೂ ಎಷ್ಟೋ ಕೋಟಿಗಳನ್ನ ಸ್ಯಾಂಕ್ಷನ್ ಮಾಡಿ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಬೇರೆ ಭಾಷೆಯವರಾಗಲಿ ಬೇರೆ ಕಂಟ್ರಿಯವರಾಗಲಿ ಎಲ್ಲ ಡೆಲಿಗೇಟ್ಸ್ ಇಲ್ಲಿಗೆ ಬರ್ತಾರೆ, ನಾವು ಅಲ್ಲಿಗೆ ಹೋಗ್ತೀವಿ. ಇದೆಲ್ಲ ನಡೆಯೋ ಇದೊಂದು ಹಬ್ಬ ಅಲ್ವಾ? ಈ ಹಬ್ಬಕ್ಕೆ ನಾವು ಬರದೇ ಇದ್ದಾಗ ಸಿನಿಮಾದವರು ಅವ್ರಿಗೊಂದು ನೋವಿದೆ. ಕೆಲವರು ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಕೇಳ್ತಾರೆ, ಅವರು ಸ್ವಲ್ಪ ಮಾಮೂಲಾಗಿ ಜೋವಿಯಲ್ ಆಗಿ ಫ್ರೆಂಡ್ಲಿ ನೇಚರಲ್ಲಿ ಕೇಳಿದ್ದಾರೆ ಹೊರತು ಇದೇನು ಅಂಥ ದೊಡ್ಡ ವಿಷಯ ಅಲ್ಲ. ಇದನ್ನು ಅಷ್ಟು ದೊಡ್ಡದು ಮಾಡಬೇಕಾಗಿರೋ ಅವಶ್ಯಕತೆನೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಮೇಡಮ್, ಎಲ್ಲೋ ಒಂದು ಕಡೆ ಹಿಂದೆ ಇಂತಹ ಹೋರಾಟದ ವಿಚಾರವಾಗಿ ಮಾತಾಡ್ತಾ ಹೇಳ್ತಾ ಬಟ್ ಹಿಂದೆಲ್ಲ ಹೋರಾಟಗಳಾಗಬೇಕಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಕರೆ ಕೊಟ್ಟರೆ ಎಲ್ಲರೂ ಬಂದು ಒಂದೇ ವೇದಿಕೆ ಸೇರ್ತಾ ಇದ್ರು. ಅದಾದ ನಂತರ ಅಂಬರೀಶ್ ಸರ್ ಅವರು ಎಲ್ಲರೂ ಒಂದೇ ವೇದಿಕೆ ಬರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಹೋರಾಟ ಆದ್ರೂ ಅಲ್ಲಿ ಎಲ್ಲೋ ಒಂದು ಕಡೆ ನಾಯಕತ್ವದ ಕೊರತೆ ಕಾಡುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ನಿಮ್ಮ ಒಪಿನಿಯನ್ ಏನು? ಅಲ್ಲಮ್ಮ, ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ನಾನು ಹಲವಾರು ಗೋಕಾಕ್ ವರದಿ ಚಳುವಳಿಗೆ ಹೋಗಿದ್ದೀನಿ. ಈ ನಾಡಿನ ಒಂದು ನೆಲ ಜಲ ಸಂಸ್ಕೃತಿ ಭಾಷೆ ಏನೇನು ನಡೀತೋ ಅದರಲ್ಲೆಲ್ಲ ನಾವು ಭಾಗವಹಿಸಿದ್ದೀವಿ. ಹೇಗೆ ಭಾಗವಹಿಸಿದ್ದೀವಿ ಅಂದರೆ ಖುದ್ದಾಗಿ ನಮ್ಮನ್ನು ಕರೆಯೋರು, ನಮಗೆ ಹೇಳೋರು, ಇದು ನಮ್ಮ ಕರ್ತವ್ಯ, ನಾವು ಹೋಗಬೇಕು ಅಂದಾಗ ನಾವೆಲ್ಲರೂ ಬರ್ತೀವಿ. ಒಮ್ಮೊಮ್ಮೆ ಕೆಲವು ವಿಷಯಗಳು ನಮಗೆ ಗೊತ್ತಾಗೋದೇ ಇಲ್ಲ, ಆದ ಮೇಲೆ ಟಿ ವಿ ಪರದೆ ಮೇಲೆ ನೋಡಿಕೊಳ್ಳಿ ಗೊತ್ತಾಗುತ್ತೆ ನಮಗೆ. ಸೊ ಯಾವುದೇ ಚಳವಳಿ ಆದ್ರೂ ಸರಿ, ನಾವು ಸಿನಿಮಾದವರು ಯಾವತ್ತೂ ರೆಡಿಯಾಗಿದ್ದೀವಿ, ಬರ್ತೀವಿ, ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ನೀವು ನಮಗೆ ಒಂದು ಆಹ್ವಾನ ಕೊಡಿ, ಬನ್ನಿ ಅಂತ. ಅಂದರೆ ಇನ್ನೊಂದನ್ನು ಕೇಳ್ತಾರೆ, ಯಾಕೆ ನಿಮ್ಮನ್ನು ಕರೆದ್ರೇನೆ ಬರ್ತೀರಾ ಅಂತಾನು ನಮ್ಮನ್ನು ಕ್ವಶನ್ ಮಾಡ್ತಾರೆ. ಹಾಗಲ್ಲ, ನಾವು ಬರಬೇಕು ಅಂದರೆ ಅಲ್ಲಿ ಹೇಗಿರುತ್ತೆ ಹೆಂಗಿರುತ್ತೆ, ನಮಗೆ ತಕ್ಕ ಒಂದು ಮರ್ಯಾದೆ ಸಿಗುತ್ತಾ, ಇಲ್ಲ ನಮ್ಮನ್ನು ನೋಡ್ಕೊಳ್ಳೋರು ಇರ್ತಾರ, ನಮ್ಮನ್ನು ಸ್ವಾಗತ ಕೊಡೋರು ಸಿಗ್ಬೇಕಲ್ಲ. ಅದಿಲ್ಲದೆ ಹೋಗಿ ಗುಂಪಲ್ಲಿ ಗೋವಿಂದ ಅಂತ ನಿಂತ್ಕೊಳ್ಳೋಕ್ಕೆ ನಮ್ಮ ಕೈಲಾಗಲ್ಲ. ಯಾಕೆಂದರೆ ಕಲಾವಿದರು ಭಾಳ ಸೂಕ್ಷ್ಮಮ್ಮ, ತುಂಬ ಡೆಲಿಕೇಟ್, ನಮ್ಮದೇ ಆದ ಒಂದು ಇದು ನಮಗೂ ಇರುತ್ತೆ. ಅದರಿಂದ ನಮ್ಮನ್ನು ಕರೆದರೆ ನಮಗೆ ಯಾವ ಸರ್ಕಾರದ ಜೊತೆಯಲ್ಲಿಯೂ ಅಲ್ಲ, ನಮಗೆ ನಮ್ಮ ಜವಾಬ್ದಾರಿತನ ನಮಗೂ ಗೊತ್ತಿದೆ. ಕರೆದಾಗ ನಾವು ಸ್ಪಂದಿಸ್ತೀವಿ, ಇನ್ನು ಮುಂದೇನೂ ಬರ್ತೀವಿ ಅಂತ ನಾನು ಹೇಳ್ತೀನಿ. ಮೇಡಮ್, ಒಂದು ಈಗ ಫೆಸ್ಟಿವಲ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನರಿಗೆ ಅಸಮಾಧಾನ ಇದೆ, ಸರಿಯಾಗಿ ಇನ್ವಿಟೇಷನ್ ತಲುಪಿಲ್ಲ, ನಮಗೆ ಬಂದಿಲ್ಲ, 6 ಗಂಟೆಗೆ 7 ಗಂಟೆಗೆ ನಮಗೆ 6 ಗಂಟೆಗೆ ರೀಚ್ ಆಗಿದೆ ಇನ್ವಿಟೇಷನ್, ಇಂಥ ಒಂದಿಷ್ಟು ಮಾತುಗಳು ಇದಾವೆ. ಸೊ ನಿಮಗೆ ಇನ್ವಿಟೇಷನ್ ರೀಚ್ ಆಗಿರ್ಬೋದು ಅಥವಾ ಬೇರೆಯವರ ಈ ಅಸಮಾಧಾನದ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲ, ಅಸಮಾಧಾನ ಇರೋರನ್ನ ನಾವು ಮುಂದೆ ಆದರೂ ಸರಿಪಡಿಸ್ಕೋಬೇಕು. ಈಗ ಮುಗಿದೋಗಿದೆ ಅಮ್ಮ, ಇನ್ನು ಮುಂದೆ ಆದರೂ ಆ ತಪ್ಪು ನಡೀದೆ. ಪ್ರತಿಯೊಬ್ಬರಿಗೂ ಯಾರಾನು ಒಬ್ಬರು, ಈಗ ಏನಾಗ್ತಿದೆ ಕಲಾವಿದರಲ್ಲಿ ಒಂದು ಗೊಂದಲ, ಚೇಂಬರ್ ಕರೀತಾ, ಇಲ್ಲ ಕಲಾವಿದರ ಸಂಘ ಕರೀತಾ, ಇಲ್ಲ ಅಕಾಡೆಮಿ ಕರೀತಾ, ಇಲ್ಲ ಸರ್ಕಾರ ಕರೀತಾ ಅಂತ ಭಾಳ ಗೊಂದಲ ಇದೆ. ಯಾವ ಕಡೆಯಿಂದ ಇನ್ವಿಟೇಷನ್ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಒಂದು ಫಸ್ಟ್ ಈ ಒಂದು ಸಿಸ್ಟಮ್ ಸರಿಯಾಗಬೇಕು. ಇಂಥವ್ರಿಗೆ ಅಂತ ಒಂದೊಂದು ಜವಾಬ್ದಾರಿತನ ಕೊಟ್ಟು ಬಿಟ್ರೆ ಆವಾಗ ನಾವು ಒಬ್ಬರನ್ನೇ ನಾವು ಕ್ಲೈಮ್ ಮಾಡ್ಬೋದು. ಇವಾಗ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾರದು ತಪ್ಪು ಯಾರು. ತುಂಬ ಜನ ನನಗೂ ಫೋನ್ ಮಾಡಿ ಹೇಳಿದ್ರು, ಅವಾಗ ನಿಜ ಕರೀದೇ ಇರೋವಾಗ ಹೆಂಗೆ ಬರ್ತಾರೆ, ಅಲ್ಲಿ ಬಂದರೆ ಸೀಟ್ ಸಿಗ್ಬೇಕಲ್ಲ, ಕಲಾವಿದರನ್ನ ಕೂರಿಸ್ಬೇಕಲ್ಲ.
ನೀವು ಪಾಡಿಗೆ ಎಲ್ಲೋ ಇರ್ತೀರಾ, ಅವ್ರು ಹಿಂಗೆ ಹಂಗೆ ನೋಡಿಕೊಂಡು ವಾಪಸ್ ಹೋಗ್ಬೇಕಾಗುತ್ತೆ. ಅದು ಸರಿ ಇಲ್ವಲ್ಲ. ನಮಗೂ ಒಂದು ಸ್ಥಾನಮಾನ ಇದೆ, ಅದಕ್ಕೆ ಮರ್ಯಾದೆ ಸಿಕ್ಕಿದಾಗ ಎಲ್ಲ ಕಲಾವಿದರು ಬರ್ತಾರೆ. ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗಿದೆ ಸರ್ ಮೇಡಮ್ ಈ ಬಾರಿ. ಈ ಬಾರಿ ಅಂತಲ್ಲಮ್ಮ, ಸುಮ್ಮನೆ ನಾವು ಈ ಬಾರಿ ಅಂತ ಕೈ ತೋರಿಸ್ಬಾರ್ದು. ಹಿಂದೇನೂ ಹೀಗೆ ನಡೀತಾ ಇದೆ. ನಾನು ರಾಜಕೀಯವಾಗಿ ಇಲ್ಲಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಎವ್ರಿ ಟೈಮ್ ಫಿಲಮ್ ಫೆಸ್ಟಿವಲ್ ನಡೆಯುವಾಗ ಹೂ ಎವರ್ ಮೇ ಬಿ ಇನ್ ದಟ್ ಸೀಟ್, ಅವ್ರಿಗೆಲ್ಲರೂ ಈ ತಪ್ಪನ್ನೇ ಮಾಡ್ತಾ ಇದ್ದಾರೆ. ಅದರಿಂದ ಸುಮ್ಮನೆ ಬರೀ ಸಾಧುಕೋಕಿಲ್ಲ ಅವ್ರ ಮೇಲೆ ನಾವು ಗುಬೆ ಕೂರಿಸೋದು ಸರಿ ಇಲ್ಲ. ಹಿಂದೆ ಕೂತಿರೋರುಗಳು ಹಾಗೆ ಸರಿಯಾಗಿ ಯಾರು ಸ್ಪಂದಿಸೋದಲ್ಲ. ಇನ್ನೂ ಹೇಳಬೇಕಂದ್ರೆ 1-2 ವರ್ಷದ ಹಿಂದೆ ನಾನೇನು ಫಿಲ್ಮ್ ಫೆಸ್ಟಿವಲ್ ಹೊಸದಾಗಿ ನೋಡೋಳಲ್ಲ. 45 ವರ್ಷಗಳಿಂದ ಎಲ್ಲ ಫೆಸ್ಟಿವಲ್, ಅದು ಟ್ರಿವ್ಯಾಂಡ್ರಮ್, ಗೋವಾ, ಬಾಂಬೆ, ಡೆಲ್ಲಿ, ಕಲ್ಕಟ್ಟ, ಎಲ್ಲ ಜಾಗಕ್ಕೂ ನಾನು ಹೋಗಿದ್ದೀನಿ ಫೆಸ್ಟಿವಲ್ಸ್ಗೆ. NTR ಅವರು ಹೈದರಾಬಾದ್. ಬಟ್ ಇಲ್ಲಿ ಏನಾಗ್ತಿದೆ, ಅವ್ರದೇ ಒಂದು ಚೌಕಟ್ಟಲ್ಲಿ ಅವ್ರವ್ರಿಗೆ ಬೇಕಾಗಿರೋರನ್ನ ಕರೆಯೋದು ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಮೊದಲು ಆ ಒಂದು ವ್ಯವಸ್ಥೆ ಸರಿ ಹೋಗಬೇಕು. ಫೆಸ್ಟಿವಲ್ ನಡೆಸೋವಾಗ ಯಾವ ಥರ ನೋಡಿ, ಹಿಂದೆ ಒಂದ್ಸಲ ಫೆಸ್ಟಿವಲ್ ಮಾಡಿದಾಗ ಹಿರಿಯ ಕಲಾವಿದರು ಶಾವ್ಕಾರ್ ಜಾನಕಿ ಅವರೆಲ್ಲ ಈ ಇಂಡಸ್ಟ್ರಿಗೆ ಅವರ ಸೇವೆ ಇತ್ತು. ಕೃಷ್ಣಕುಮಾರಿ ಅವರು, ಸರೋಜಾದೇವಿ ಅವರು, ಭಾರತಿ ಅವರು, ಎಲ್ಲರೂ ಕರೆದಾಗ ಎಲ್ಲರೂ ಬಂದರು ಅಲ್ವಾ. ಆಗ ನಾನು, ಜಯಮಾಲ ಅವರು, ರಾಜೇಂದ್ರ ಸಿಂಗ್ ಬಾಬು ಅವರು ಅಂಡ್ ಗಂಗರಾಜ್ ಅವರು ಚೇಂಬರ್ ಪ್ರೆಸಿಡೆಂಟ್ ಆಗಿದ್ರು. ಅವ್ರು ಯಾವ ಈಗೂನು ನೋಡ್ಲಿಲ್ಲ ಗಂಗರಾಜ್ ಅವರು. ಅಮ್ಮ ದಯವಿಟ್ಟು ನಮ್ಮ ಜೊತೆಯಲ್ಲಿ ಬನ್ನಿ, ಹಿರಿಯವ್ರನ್ನೆಲ್ಲ ಹೋಗಿ ನಾವು ಕರೆಯೋಣ ಅಂತ ಅವರು ಒಂದು ದೊಡ್ಡ ಸಿಗಿಯಿಂದ ಬಂದು ಕರೆದಾಗ ಎಲ್ಲರೂ ಬಂದರು. ನೀವು ಸುಮ್ಮನೆ ಫೋನ್ ಮಾಡಿಬಿಟ್ಟು ಒಂದು ಇನ್ವಿಟೇಷನ್ ಕಳಿಸ್ಬಿಟ್ರೆ ಹೆಂಗಮ್ಮ ಬರ್ತಾರೆ? ಅದನ್ನು ನಾವು ಸರಿಪಡಿಸ್ಕೋಬೇಕು. ಬಟ್ ಇದೆಲ್ಲ ಬಂದು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪಲಿಲ್ಲ. ಅದರಿಂದಾನೇ ಇದೆಲ್ಲ ನಡೀತಾ ಇದೆ. ಈ ಸಲ ಖಂಡಿತ ತಲುಪುತ್ತೆ. ನಮ್ಮ ಡೆಪ್ಟಿ CM ಅವ್ರ ನೋಟಿಸ್ಗೂ ಇದು ಹೋಗುತ್ತೆ, ನಮ್ಮ ಮುಖ್ಯಮಂತ್ರಿಗಳವರ ನೋಟಿಸ್ಗೂ ಹೋಗುತ್ತೆ. ಇನ್ನು ಮುಂದೆ ಈ ಒಂದು ತಪ್ಪು ಇಲ್ಲದೆ ದ ಹೋಲ್ ಇಂಡಸ್ಟ್ರಿ ಬಂದು ನೋಡೋ ಥರ ಇರಬೇಕು. ಬಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯ, ಶಿವಕುಮಾರ್ ಅವ್ರಿಗೆ ಬೇಜಾರಾಗಿದ್ದರಲ್ಲಿ ತಪ್ಪೇನೂ ಇಲ್ಲ. ಯಾಕೆಂದರೆ ಕೊರತೆಗಳಿದ್ರೂ ಬಟ್ ರೆಗ್ಯುಲರ್ ಆಗಿ ಫೆಸ್ಟಿವಲ್ ಅಟೆಂಡ್ ಮಾಡೋ ಒಂದು ಗ್ರೂಪ್ ಅಂತಿತ್ತಲ್ಲ, ಅವರೆಲ್ಲ ಬರ್ಬೋದಾಯ್ತಲ್ಲ. ಬರ್ದೇ ಇದ್ದಾಗ ಖಂಡಿತ ಸರ್ಕಾರಕ್ಕೆ ಬೇಜಾರಾಗುತ್ತಮ್ಮ. ಆ ಸೀಟಲ್ಲಿ ಕೂತ್ಕೊಂಡಿರೋರು ಕೇಳ್ತಾರೆ, ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ನಾವು ಇಲ್ವಾ? ನಮಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋದನ್ನ ಅವ್ರಿಗೆ ಮುಟ್ಟಿಸ್ಬೇಕು. ಏನಾದ್ರೂ ಒಂದು ಕರೆಕ್ಟಾಗಿ ನಡೆದ್ರೆ ಇನ್ ಮುಂದೆ ಫೆಸ್ಟಿವಲ್ಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ.